ವೇದವಾಕ್ಯವನ್ನೆಲ್ಲ ಕಣ್ಮಳದೆ ಬೋಧಿಸುತ್ತ ಜನರ ವೇದಾಮತಿ ಕೆಡಿಸಿರುವ ಸಾಧುನಿಗೆ ಮಣಿವೆನು ಸಾಧುನಿಗೆ ಮಣಿವೆನು ನಿಜವನ್ನರಿಸುವ ಶ್ರೀ ನಿಜ ಗುಣಿಯ ಗ್ರಂಥವನು ನಿಜವಾಗಿ ಕೇಳಿ ನಿಜದೋಳ್ಮನ ಮುಣಗಿಸುವ ಸುಜನರಿಗೆ ನಿತ್ಯ ನಮಿಸುವೆನು ಸುಜನರಿಗೆ ನಿತ್ಯ ನಮಿಸುವೆನು ಬದ್ಧ ಜೀವರಿಗೆಲ್ಲ ಅದ್ವೈತ ಭೋಗಾದಿ ಶುದ್ಧರನ್ನಾಗಿ ಗೈದ ಶ್ರೀ ಜಡಿಸಿದ್ದ ಸಿದ್ಧಾರೂಢರಿಗೆ ನತನಪ್ಪೆ ಸಿದ್ಧಾರೂಢರಿಗೆ ನತನಪ್ಪೆ ಬಹಳ ಬಲ ವೇದಾಂತಕ್ಕೆ ಸರಿ ಬಹಳ ಗರ್ಜನೆ ಕೇಳು ತನಕ ಬಹಳ ಕೂಗುತ್ತಲಿರ್ಪವಿ ಶಾಸ್ತ್ರವೆಂಬುವ ನದಿಗಳು ಬಾಳ ಶಕ್ತಿಯ ಸಿಂಹ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು अनंत जन्म संप्राप्त कर्म बंध विदायिने आत्मा ज्ञान प्रदानेन तस्मै श्री गुरुवे नमः। जगदादि जगद्गुरु ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪ್ಪಗಲ್ ಇವರನ್ನು ಮನದೂಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮದ್ ಭಗವದ್ಗೀತೆಯ 5ನೇ ಅಧ್ಯಾಯದ ಪ್ರಥಮ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, 4ನೇ ಅಧ್ಯಾಯದ ಕೊನೆಯಲ್ಲಿ ಜಗತ್ತಿನಲ್ಲಿ ಅನೇಕ ವಿದ್ವಾಂಸರು, ಅನೇಕ ಮತವಾದಿಗಳು ಅನೇಕ ಬಗೆಯಿಂದ ಭಾವನೆಯಿಂದ ತಮ್ಮ ತಮ್ಮ ಅನುಭವಕ್ಕೆ ಬಂದಂತೆ ಆತ್ಮಜ್ಞಾನದ ಅರಿವನ್ನು ತಿಳಿಯಪಡಿಸಿದ್ದರೂ ಕೂಡ ಕರ್ಮಯೋಗವೇ ಶ್ರೇಷ್ಠವಾದ ಸಾಧನವೆಂದು ತಿಳಿದವರುಂಟು. ಅದು ಹೌದು. ಆ ಕರ್ಮಯೋಗ ಸಾಧನ ತಿಳಿದುಕೊಂಡು ಸುಮ್ಮನಿದ್ದರೆ ಅದರಿಂದ ಪ್ರಯೋಜನವಿಲ್ಲ. ಸುಮ್ಮನಿದ್ದರೆ ಪ್ರಯೋಜನ ಇಲ್ಲ ಅಂದ್ರೆ ಏನರ್ಥ? ಮುಂದೆ ಇರುವಂಥ ಸಾಧನೆಗಳನ್ನು ನಾವು ಪ್ರಯತ್ನದಿಂದ ಸಾಧಿಸಬೇಕು. ಹೇಗೆ ಸಾಧಿಸಬೇಕು? ಯಾವಾಗ ಸಾಧನೆ ಮಾಡಬೇಕು ಅಂದರೆ, ಇಂದು ನಾಳೆ ಎನ್ನದ ಈಗಲೇ ಪೇಡಲೆ ಮುನುಜ ಅಂದಂಗೆ ಪ್ರಯತ್ನ ಪರನಿಗೆ ಭಗವಂತನು ಸಹಾಯ ಮಾಡುವನೇ ವಿನಃ ಪ್ರಯತ್ನ ಪಡದೇ ಇದ್ದವರಿಗೆ ಭಗವಂತ ಎಂದೆಂದಿಗೂ ಸಹಾಯವನ್ನು ಮಾಡುವುದಿಲ್ಲ.
ಯಾಕಂದರೆ ಭಗವಂತನ ನಿಯಮ ಹೇಗಿದೆ ಅಂದರೆ, ನಾವು ಪಾರಮಾರ್ಥದ ಪ್ರಯತ್ನದಲ್ಲಿ ಒಂದು ಹೆಜ್ಜೆಯನ್ನು ಇಟ್ಟರೆ ಅವನು 100 ಹೆಜ್ಜೆಯನ್ನು ಇಟ್ಟು ನಮ್ಮ ಸಮೀಪ ಬರುವ ಪ್ರಯತ್ನ ಮಾಡ್ತಾನೆ. ನಾವು 100 ಹೆಜ್ಜೆ ಇಟ್ಟರೆ ಭಗವಂತ 1000 ಹೆಜ್ಜೆಯಷ್ಟು ಸಮೀಪ ಆಗ್ತಾನೆ. 1000 ಹೆಜ್ಜೆಯನ್ನಿಟ್ಟರೆ 1,00,000 ಹೆಜ್ಜೆಯಷ್ಟು ನಮಗೆ ಹತ್ತಿರ ಆಗ್ತಾನೆ. ಆದರೂ ಕೂಡ ಯಾರು ನನ್ನನ್ನು ಕರೀತಾರಂತ ಭಗವಂತ ದಾರಿ ಕಾದರೂ ಕೂಡ ಅಲ್ಲಿಗೆ ಹೋಗೋಣ ಅಂತ ಭಗವಂತನ ಇಚ್ಛೆ ಇದ್ದರೂ ಕೂಡ ನನ್ನನ್ನು ಯಾರೂ ಕರೆಯುವುದೇ ಇಲ್ಲವೆಂದು ಭಗವಂತನು ಮರುಗಪಡುತ್ತಾನೆ. ಭಗವಂತ ಹೇಳ್ತಾನೆ, ನಾನು ಕರೆದ್ರೆ ಹೋಗ್ಬೇಕು, ಒಂದ್ಸಲ ಕರೆದ್ರೆ ನಾನು ಹೋಗ್ಬೇಕು ಅಂತಿದ್ರು ಕೂಡ ಭಗವಂತನ ಕರೆಯುವರೇ ಇಲ್ಲದಾಗ ಏನು ಮಾಡೋದು ಅಂತ ಯೋಚನೆ ಮಾಡುವಾಗ, ಅದಕ್ಕೆ ನಾವು ಇಂದು ನಾಳೆ ಎನ್ನದೀಗಲೇ ಭಗವಂತನನ್ನು ಕಾಣುವುದಕ್ಕೆ ಏನೇನು ಸಾಧನೆಗಳವ, ಆ ಸಾಧನೆಗಳೆಲ್ಲವೂ ಈಗಲೇ ನಾವು ಸಾಧಿಸಿ ಆತ್ಮಜ್ಞಾನವು ಆಗಲೇಬೇಕೆಂಬ ಉತ್ಕಟ ಇಚ್ಛೆಯಿಂದ ಯಾರು ಒಂದು ಹೆಜ್ಜೆ ಮುಂದಿಟ್ಟರೂ ಸರಿ ಅವರನ್ನು ಪರಮಾತ್ಮ ತನ್ನ ಬಳಿಗೆ ಎಳೆದುಕೊಳ್ಳುವನು. ಕಾರಣ ಅವನ ಕರುಣಾಮೃತವು ಯಾವಾಗಲೂ ಸುರಿಯುತ್ತಲೇ ಇರುತ್ತದೆ. ಅವನು ಕರುಣಾಮಯ ನೋಡು, ದಯಾಮಯ. ಆದರೆ ಉಪಯೋಗವನ್ನು ಪಡೆದುಕೊಳ್ಳದಿದ್ದವನದೇ ತಪ್ಪು. ಅವನ ಮೋಹನ ಮುರುಳೆಯ ನುಡಿಯುತ್ತಲೇ ಇದೆ. ಕೇಳದವನದೇ ತಪ್ಪು. ಭಗವದ್ಗೀತೆ ಎಂಬ ಅಮೃತವನ್ನು ಎಲ್ಲರಿಗೂ ಉಣಬಡಿಸಿದ್ದಾನೆ. ಅದನ್ನು ಪಾನ ಮಾಡದಿದ್ದರೆ ಯಾರ ತಪ್ಪು? ಇಲ್ಲಿ ಕೊಳಲಿನ ನಾದ ಬರ್ತದ. ಆ ನಾದವನ್ನು ಕೇಳದೇ ಇದ್ರೆ ನಾದದ ತಪ್ಪು, ಕೇಳದವನ ತಪ್ಪು ಅಂದರೆ ಕೇಳದೇ ಇದ್ದವನ ತಪ್ಪು ಅಂತ. ಹಾಗಾಗಿ ಸಂಶಯಗ್ರಸ್ತನಾಗಿರುವ ದುರಾವಸ್ಥೆಯನ್ನು ಇದುವರೆಗೆ ಜ್ಞಾನಯೋಗದ ಅಧ್ಯಾಯದಲ್ಲಿ ಪರಮಾತ್ಮ ಸ್ಪಷ್ಟಪಡಿಸಿ, ನಾವುಗಳೆಲ್ಲರೂ ಭಗವಂತನ ಈ ವಾಣಿಯಲ್ಲಿ ಸಂಶಯವನ್ನು ಪಡದೆ ಅವನ ಆತ್ಮಜ್ಞಾನ ಅನುಸಾರವಾಗಿ ನಡೆದರೆ ನಾವು ಬ್ರಹ್ಮಜ್ಞಾನವನ್ನು ಹೊಂದುವಂತೆ ಶ್ರೀಕೃಷ್ಣ ಭಗವಂತ ಅನುಗ್ರಹ ಮಾಡ್ತಾನೆ. ಭಗವಂತನ ಅನುಗ್ರಹ ಯಾವಾಗ ಮಾಡ್ತಾನಂದ್ರೆ, ಸಂಶಯ ಪಡದೆ ಯಾವಾಗ ನಿಸ್ಸಂಶಯವಾಗಿ ನಾವು ಮುಂದಿನ ಸಾಧನೆಯ ಪ್ರಯತ್ನ ಮಾಡ್ತೇವೆ, ಆವಾಗಲೇ ಬ್ರಹ್ಮಜ್ಞಾನವನ್ನು ಹೊಂದುವಂತೆ ಶ್ರೀಕೃಷ್ಣ ನಮಗೆ ಆಶೀರ್ವಾದ ಮಾಡ್ತಾನಂತ ಹೇಳಿ, ಈ ಒಂದು 5ನೇ ಅಧ್ಯಾಯದಲ್ಲಿ ಪ್ರಥಮ ಶ್ಲೋಕದಲ್ಲಿ ಕರ್ಮ ಸನ್ಯಾಸ ಯೋಗವನ್ನು ಅರ್ಜುನನಿಗೆ ಬೋಧ ಮಾಡ್ತಾನ ಶ್ರೀಕೃಷ್ಣ. ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನಃ ಯೋಗಂ ಚ ಶಂಸಸಿ ಯತ್ ಶ್ರೇಯ ಏತಯೋ ಏಕಂ ತತ್ಮೇ ಬ್ರೂಹಿ ಸುನಿಶ್ಚಿತಂ ಅಂತ ಇಲ್ಲಿ ಶ್ರೀಕೃಷ್ಣನು ಕರ್ಮಗಳ ಸನ್ಯಾಸವನ್ನು ಮತ್ತು ಪುನಃ ನಿಷ್ಕಾಮ್ಯ ಕರ್ಮಯೋಗವನ್ನು ಪ್ರಶಂಸೆ ಮಾಡುತ್ತಾ, ಇವೆರಡರಲ್ಲಿ ಯಾವುದು ಶ್ರೇಷ್ಠ ಅಂತ ನಿಶ್ಚಯಿಸಲಾಗಿದೆಯೋ ಆ ಒಂದನ್ನು ನನಗೆ ನೀನು ಹೇಳು ಅಂತ ಅರ್ಜುನ ಭಗವಂತನಲ್ಲಿ ಕೇಳ್ತಾನೆ. ಯಾಕಂದರೆ ಕರ್ಮ ಹೇಳಿದ್ರಿ, ಕಾಮ್ಯಕರ್ಮ ನಿಷ್ಕಾಮ್ಯ ಕರ್ಮ ಬಹಳ ಜಂಜಾಟ ಅದ. ಇದರಲ್ಲಿ ಯಾವುದು ಒಂದನ್ನು ನಾನು ಮಾಡಿದ್ದಾದರೆ ನನ್ನ ಶ್ರೇಯಸ್ಸಾಗುವುದು, ಅದಷ್ಟೇ ಹೇಳ್ರಿ ಅಂತ ಕೇಳಿದಾಗ
ಇಲ್ಲಿ ಪ್ರಶ್ನೆ ಬರ್ತದ, ಸನ್ಯಾಸ ಅಂದ್ರೆ ಏನು ಅಂದ್ರೆ ತ್ಯಾಗ ಮಾಡುವುದು ಅಂತ ಅರ್ಥ. ಸನ್ಯಾಸ ಅಂದ್ರೆ ತ್ಯಾಗ. ಏನ್ ತ್ಯಾಗ ಮಾಡಬೇಕು? ಕರ್ಮ ತ್ಯಾಗವು ಆರಂಭದಲ್ಲಿ ಹಿತಕರವಲ್ಲ. ಕರ್ಮವನ್ನು ತ್ಯಾಗ ಮಾಡು ಅಂತ ಹೇಳಿದ ಶಾಸ್ತ್ರಗಳು, ವೇದಗಳಂದ್ರೆ ಆರಂಭದಲ್ಲಿ ಕರ್ಮ ತ್ಯಾಗ ಮಾಡುವುದು ಶ್ರೇಷ್ಠವಲ್ಲ. ಕರ್ಮಫಲ ತ್ಯಾಗ ರೂಪವಾದ ನಿಷ್ಕಾಮ್ಯ ಕರ್ಮವನ್ನು ಆಚರಿಸುತ್ತಾ ಬರಲು. ಈ ಕರ್ಮ ತ್ಯಾಗ ಯಾವಾಗ ಆಗ್ತದ ಅಂದ್ರೆ ನಿಷ್ಕಾಮ್ಯ ಕರ್ಮವನ್ನ ನಾವು ಸಾಧನೆ ಮಾಡ್ತಾ ಹೋದಂತೆಲ್ಲ ಚಿತ್ತಶುದ್ಧಿಯೇ. ಅಲ್ಲೇನಾಗ್ತದ, ಮನಸ್ಸು ಬುದ್ಧಿ ಪರಿಶುದ್ಧವಾಗಿ ನಂತರ ವಿಷಯ ಅತೀತವಾದ ಆತ್ಮಸ್ಥಿತಿಯಲ್ಲಿ ಇಲ್ಲವೇ ಈ ಸ್ಥಿತಿಯನ್ನ ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕಾಗಿ ಕರ್ಮ ತ್ಯಾಗವು ಸಂಭವಿಸುತ್ತದೆ. ಒಂದು ಬಂದ್ರೆ ಒಂದು ಬಿಡಕ್ ಬರ್ತದ. ಕರ್ಮವನ್ನು ಬಿಡು ಅಂದ್ರೆ ಹೆಂಗ್ ಬಿಡ್ಬೇಕಂತ. ಇನ್ನೊಂದು ನಿಷ್ಕಾಮ್ಯ ಕರ್ಮ ಹಿಡಿದಾಗ ಕಾಮ್ಯ ಕರ್ಮವನ್ನು ಬಿಡ್ಲಿಕ್ಕೆ ಬರ್ತದ. ಅದರಂತೆ ನಾವು ಜ್ಞಾನವನ್ನು ಹಿಡಿದಾಗ ಕರ್ಮವನ್ನು ತ್ಯಾಗ ಮಾಡಕ್ ಬರ್ತದೆ ವಿನಃ ಕರ್ಮವನ್ನು ಹಿಡ್ಕೊಂಡು ಜ್ಞಾನವನ್ನು ತ್ಯಾಗ ಮಾಡಲಿಕ್ಕೆ ಬರೋದಿಲ್ಲ. ಹಾಗಾಗಿ ಸಾಧಕರಿಗೆ ಕರ್ಮ ಸನ್ಯಾಸಕ್ಕಿಂತ ಕರ್ಮ ಯೋಗವೇ ಉತ್ತಮವೆಂದು ಶ್ರೀಕೃಷ್ಣ ಈ ಅಧ್ಯಾಯದಲ್ಲಿ ಅರ್ಜುನಿಗೆ ಹೇಳ್ತಾನೆ. ತ್ಯಾಗ ಮಾಡೋದಕ್ಕಿಂತ ಇಲ್ಲಿ ಕರ್ಮ ಯೋಗವೇ ಉತ್ತಮ, ಕರ್ಮ ಮಾಡುವುದೇ ಉತ್ತಮ ಅಂತ ಹೇಳ್ತಾನೆ ನೋಡ್ರಿ. ಮತ್ತೆ ಯಾಕಂದ್ರೆ ಈ ಪ್ರಕಾರ ಕರ್ಮ ಸನ್ಯಾಸವನ್ನ ಕುರಿತು ಹೆಚ್ಚಾಗಿ ಪ್ರತಿಪಾದಿಸುವುದರಿಂದ ಈ ಅಧ್ಯಾಯಕ್ಕೆ ಕರ್ಮ ಸನ್ಯಾಸ ಯೋಗವೆಂದು ಹೆಸರುಂಟು. ಕರ್ಮವನ್ನು ತ್ಯಾಗ ಮಾಡೋದ್ರೇನು? ಕರ್ಮದ ಫಲ ಅಪೇಕ್ಷೆಯನ್ನು ತ್ಯಾಗ ಮಾಡುವಂತ ಅರ್ಥ. ಕರ್ಮ ತ್ಯಾಗ ಮಾಡಕ್ ಬರಂಗಿಲ್ಲ, ಕರ್ಮದ ಫಲ ಅಪೇಕ್ಷೆಯನ್ನು ತ್ಯಾಗ ಮಾಡಕ್ ಬರ್ತದ. ಅದು ಹೆಂಗ್ರಿ ಅಂದ್ರೆ ನಮ್ಮ ಅನುಭವಕ್ಕೆ ಪ್ರತಿನಿತ್ಯ 21,600 ಸಲ ಪ್ರಾಣ ಶ್ವಾಸ ಉಚ್ಛ್ವಾಸ ಮಾಡ್ತದ, ಕ್ರಿಯೆ ಮಾಡ್ತದಿಲ್ಲ ಕರ್ಮ. ಕರ್ಮ ಮಾಡಿದ್ರು ಅದು ಫಲದ ಅಪೇಕ್ಷೆ ಮಾಡದೇನು? ಒಂಚೂರು ಅಪೇಕ್ಷೆ ಇಲ್ಲ. ಇದರಂತೆ ಪ್ರತಿನಿತ್ಯ ನಮ್ಮ ಕಣ್ಣು ರೆಪ್ಪೆಗಳು ಎಷ್ಟು ಸಲ ಬಡಿದು ಮುಚ್ಚುತ್ತವ ತೆರಿತವ ಗೊತ್ತಿಲ್ಲ. ನಿರಂತರ ಕರ್ಮ ಮಾಡ್ತಾವಲ್ಲ ಕಣ್ಣುಗಳು. ಫಲದ ಅಪೇಕ್ಷೆಯನ್ನು ಮಾಡದೇನು? ಇಲ್ಲಲ್ಲ. ಅದರಂತೆ ನೀ ಕರ್ಮವನ್ನು ಮಾಡಿದರೂ ಕೂಡ ಅವು ಹೇಗೆ ಫಲದ ಇಚ್ಛೆ ಅಪೇಕ್ಷೆ ಮಾಡಿಲ್ಲವೋ ಅದರಂತೆ ಮಾಡಿದ್ದಾದರೆ ಅದು ತ್ಯಾಗ ಮಾಡಿದಂಗಂತ. ಕರ್ಮ ಮಾಡಿದ್ರು ಕೂಡ ಕರ್ಮದ ಫಲ ಇಲ್ಲ ಅಂದ್ರೆ ತ್ಯಾಗ ಮಾಡಿದಂಗಲ್ಲ. ಹಾಗಾಗಿ ಸಾಂಖ್ಯ ಯೋಗ ಹಾಗೂ ನಿಷ್ಕಾಮ್ಯ ಕರ್ಮದ ಯೋಗದ ನಿರ್ಣಯವನ್ನ ಇಲ್ಲಿ ಪ್ರತ್ಯೇಕ ವಿವರಣೆಯನ್ನು ಮಾಡಿ ಮುಂದೆ ಹೇಳುವ ಶ್ಲೋಕದಲ್ಲಿ ಸನ್ಯಾಸಂ ಕರ್ಮಯೋಗ ಚ ನಿಶ್ರೇಯಸ್ಕರೌ ಉಭೌ ತಯೋ ತು ಕರ್ಮ ಸನ್ಯಾಸಾತ್ ಕರ್ಮಯೋಗ ವಿಶಿಷ್ಟತೆ ಅಂತ ಇಲ್ಲಿ ಹೇಳಿದರು. ಅಂದ್ರೆ ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂ ಚ ಶಂಸಸಿ ಯಚ್ಚೈಷಯ ಏತೋ ರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ. ಅಂದ್ರೆ ಶ್ರೀಕೃಷ್ಣನೇ ನೀನು ಒಮ್ಮೆ ಕರ್ಮಗಳ ತ್ಯಾಗವನ್ನು ಅಂದರೆ ಕರ್ಮ ತ್ಯಾಗ ಪೂರ್ವಕವಾದ ಜ್ಞಾನವನ್ನ ಮತ್ತೊಮ್ಮೆ ಕರ್ಮಯೋಗವನ್ನ ಪ್ರಶಂಸೆ ಮಾಡಿರುವೆ.
ಈ ಎರಡರಲ್ಲಿ ಶ್ರೇಷ್ಠವಾದದ್ದು ಯಾವುದು, ಅದನ್ನು ಸರಿಯಾಗಿ ನಿಶ್ಚಯಿಸಿ ನನಗೆ ನೀನು ಹೇಳು ಅಂತ ಕೇಳಿದಾಗ ಅರ್ಜುನನು ಬೇಡುವುದು ಏನನ್ನು? ಪ್ರಶ್ನೆ. ಏನ್ ಬಿಡ್ತಾನೆ ಅರ್ಜುನ? ಶ್ರೇಯಸ್ಸನ್ನು, ಪ್ರೇಯಸ್ಸನ್ನಲ್ಲ. ಶ್ರೇಯಸ್ಸಂದರೆ ಮೋಕ್ಷ. ಅರ್ಜುನ ಕೃಷ್ಣನನ್ನ ಏನು ಬೇಡಕತ್ತನ? ಶ್ರೇಯಸ್ಸು, ಮೋಕ್ಷ, ಮುಕ್ತಿಯನ್ನು ಬೇಡ್ತಾನ. ಪ್ರೇಯಸ್ಸನ್ನ ಬೇಡಿಲ್ಲ. ಮೋಕ್ಷ ಪ್ರೇಯಸ್ಸೆಂದರೆ ವಿಷಯ ಭೋಗ. ಶ್ರೇಯಸಿದ್ಧಿಗಾಗಿ ಕರ್ಮತ್ಯಾಗ ಪೂರಕವಾದ ಜ್ಞಾನವು ಶ್ರೇಷ್ಠವೋ ಕರ್ಮಯೋಗ ಶ್ರೇಷ್ಠವೋ ಅಂತ ಪ್ರಶ್ನೆ. ಮೋಕ್ಷ ಪಡಿಬೇಕಾದ್ರೆ ಜ್ಞಾನಯೋಗ ಶ್ರೇಷ್ಠನೋ ಕರ್ಮಯೋಗ ಶ್ರೇಷ್ಠ ಅಂತ ಕೇಳಿದಾಗ ವಾಸ್ತವಿಕವಾಗಿ ಗೀತೆಯಲ್ಲಿ ಕರ್ಮಗಳ ತ್ಯಾಗವನ್ನು ಎಲ್ಲಿಯೂ ಬೋಧಿಸಿಲ್ಲ. 18 ಅಧ್ಯಾಯದಲ್ಲಿ ಕರ್ಮ ತ್ಯಾಗವನ್ನು ಎಲ್ಲಿ ಹೇಳಿಲ್ಲ ಶ್ರೀಕೃಷ್ಣ ಭಗವಂತ. ಕರ್ಮ ಫಲತ್ಯಾಗವನ್ನು ಮಾತ್ರ ಬೋಧಿಸಿರುವುದು ಪೂರ್ವದಿಂದ ಅಂತ್ಯದವರೆಗೆ ಕಂಡುಬರುತ್ತದೆ. ಕರ್ಮಫಲ ತ್ಯಾಗವನ್ನು ಹೇಳ್ಯಾರ, ಕರ್ಮವನ್ನು ತ್ಯಾಗ ಮಾಡಕ್ಕೆ ಹೇಳಿಲ್ಲ ಅವರು. ಆದುದರಿಂದ ಇಲ್ಲಿ ಕರ್ಮ ಸನ್ಯಾಸವೆಂದರೆ ಕರ್ಮ ತ್ಯಾಗ ಪೂರ್ವಕವಾದ ಜ್ಞಾನವೇ ಎಂದರ್ಥ. ಆ ತ್ಯಾಗ ಮಾಡಬೇಕಾದ್ರೆ ಜ್ಞಾನನೇ ಬೇಕಲ್ಲ. ಜ್ಞಾನ ಆದಾಗ ಬಿಡ್ತಾನೆ. ಸುಡ್ತಾದ ಅಂತ ಅರ್ಥಜ್ಞಾನ ಅಲ್ಲ. ಕೈಯಿಟ್ಟು ಆಮೇಲೆ ಸುಟ್ಟಾಗ ಬೆಂಕಿಯನ್ನು ಮತ್ತೆ ಮುಟ್ಟೋದಿಲ್ಲ ಅಂತ. ಅದೇ ರೀತಿ ಯಾವುದು ಶ್ರೇಯೋದಾಯಕ ಎಂಬ ಪ್ರಶ್ನೆಯು ಸಮಂಜಸವಾಗಿ ಶ್ರೀಕೃಷ್ಣನನ್ನ ಅರ್ಜುನ ಪ್ರಶ್ನೆ ಮಾಡಿದಾಗ ಕಾರ್ಯಂ ಕರ್ಮ ಸಮಾಚಾರ ಎಂತಲೂ 3ನೇ ಅಧ್ಯಾಯದ ಶ್ಲೋಕದಲ್ಲಿ ಮತ್ತೆ ಹೇಳ್ತಾರೆ ಅವರು. ಇಲ್ಲಿ ಜ್ಞೇಯಸ ನಿತ್ಯ ಸನ್ಯಾಸಿ ಅಹಂ ನ ದ್ವೇಷ್ಟಿ ನ ಕಾಂಕ್ಷತಿ ನಿರ್ದ್ವಂದ್ವ ಹಿ ಮಹಾಭಾವೋ ಸುಖಂ ಬಂಧಾತ್ ಪ್ರಮುಚ್ಯತೆ. ಅಂದ್ರೆ ಎಲ್ಲಕ್ಕಿಂತಲೂ ತದ್ವಿಧಿ ಪ್ರಣಿಪಾತೇನ ಎಂತಲೂ ಈ ಕೆಲವು ವಾಕ್ಯಗಳ ದ್ವಾರ ಜ್ಞಾನಯೋಗವೇ ಶ್ರೇಷ್ಠವೆಂತಲೂ ಅದನ್ನೇ ಅವಲಂಬಿಸಬೇಕೆಂತಲೂ ಹೇಳಿದ ಭಗವದ್ ವಾಕ್ಯಗಳ ಎರಡನ್ನೂ ಶ್ರದ್ಧೆಯಿಂದ ಕೇಳಿದ ಅರ್ಜುನ. ಇಷ್ಟು ನಿಶ್ಚಯವಾಗಿ ಹೇಳಿ ಅಂತ ಅರ್ಜುನ ಕೃಷ್ಣನನ್ನು ಕೇಳ್ತಾನಂದ್ರೆ ಕರ್ಮ ಮತ್ತು ಜ್ಞಾನ ಎರಡನ್ನ ಸರಿಯಾಗಿ ಕೇಳನವನು. ಎರಡೂ ಸರಿಯಾಗಿ ಕೇಳಿದ ಕಾರಣದಿಂದ ಅವುಗಳಲ್ಲಿ ಯಾವುದು ಶ್ರೇಷ್ಠ ಅಂತ ಸಂಶಯ ಉಂಟಾಯ್ತು. ಬಟ್ಟೆ ಅಂಗಡಿ ಹೋಗಿ ಕುಂತಾಗ ಹೆಣ್ಮಕ್ಳಿಗೆ ಬಟ್ಟೆ ತೆಗೆದು ಹಾಕ್ತಾರೆ. 2-3 ನೋಡಿ ವಿಚಾರ ಮಾಡ್ತಾರ. ಎರಡನ್ನೂ ನೋಡಿರ್ತಾರೆ ಪಕ್ಕ. ಅದ್ರಾಗ ಮತ್ತೆ ಕೇಳ್ತಾರೆ ಇವೆರಡರಲ್ಲಿ ಯಾವುದು ಚಲೋ ಅದಂತ. ಪಕ್ಕ ನೋಡೋದಕ್ಕೆ ಕೇಳ್ತಾರೆ. ಇಲ್ಲ ಅಂಗಡಿಯಾಗಿದ್ದ ಎಲ್ಲ ಸಲ ಯಾವ್ದು ಚಲೋ ಅಂತ ಕೇಳ್ತಾರೇನು? ಇಲ್ಲ. ತಾವು ನೋಡಿದ ಬಟ್ಟೆಯಲ್ಲಿ ಎರಡೂ ಒಂದೇ ಕಂಡಾಗ, ಎರಡರಲ್ಲಿ ಸಂಶಯ ಬಂದಾಗ ಇದರಲ್ಲಿ ಯಾವುದು ಚಲೋ ಅಂತ ಹೆಂಗೆ ಕೇಳ್ತಾರೋ ಅದರಂತೆ ಸಂಶಯ ಉಂಟಾಗಿ ಈ ರೀತಿ ಸಂದೇಹ ಬಂದು ಅಲ್ಲಿಯ ಪ್ರಶ್ನೆ ಜ್ಞಾನ ಕರ್ಮಗಳನ್ನು ಕುರಿತು, ಇಲ್ಲಿಯ ಪ್ರಶ್ನೆ ಸನ್ಯಾಸ ಕರ್ಮಗಳನ್ನು ಕುರಿತು. ಅಲ್ಲಿ ಜ್ಞಾನ ಕರ್ಮವನ್ನು ಕೇಳಿದ, ಇಲ್ಲಿ ಯಾವುದು ಬಿಡಬೇಕು ಯಾವುದು ಹಿಡಿಬೇಕಂತ ಕೇಳಕತ್ತ. ಹಾಗಾಗಿ ಮುಂದಿನ ಶ್ಲೋಕದಲ್ಲಿ ಮತ್ತೆ ಪ್ರಶ್ನೆಯನ್ನ ಮಾಡಿ ಸಾಂಖ್ಯಯೋಗವು ಪೃಥಗ್ ಫಲ ಪ್ರವದಂತಿನ ಪಂಡಿತ
ಏಕಂಪ್ಯಾಸ್ ಅಸ್ಥಿತ ಸಮ್ಯಗೋ ಉಭಯೋ ಅರವಿಂದತೆ ಫಲಂ ಅಂದು. ಇಲ್ಲಿ ಎಷ್ಟನೇ ಶ್ಲೋಕ ಅದು? 4ನೇ ಶ್ಲೋಕದಲ್ಲಿ ಕರ್ಮ ಸನ್ಯಾಸ ಕರ್ಮ ಜ್ಞಾನದ ಕರ್ಮ ಸನ್ಯಾಸ ಪೂರ್ವಕವಾದ ಕರ್ಮಯೋಗ ಈ ಎರಡೂ ಬೇರೆ ಬೇರೆ ಫಲವನ್ನು ಕೊಡುವುದೆಂದು ಹೇಳುವರು ಅವಿವೇಕಿಗಳು. ಪಂಡಿತರಾದ ವಿವೇಕಿಗಳು ಹಾಗೆ ಹೇಳುವುದಿಲ್ಲ. ಇವುಗಳಲ್ಲಿ ಯಾವುದಾದರೂ ಒಂದನ್ನು ಸರಿಯಾಗಿ ಆಚರಿಸಿದರೆ ಎರಡರ ಫಲವಾದ ಮೋಕ್ಷ ಸಂಭವಿಸ್ತದ. ಯಾವುದನ್ನ ಒಂದು ಮಾಡಂತಾರ. ಪಾರಮಾರ್ಥಿಕ ಪಂಡಿತಂತೆ ಯಾರಿಗೆ ಕರೆದಾರಿಲ್ಲ ಅಂದ್ರೆ, ಪಾರಮಾರ್ಥಿಕವಾದ ದೃಢ ಅಪರೋಕ್ಷ ಜ್ಞಾನವುಳ್ಳವರೇ ಪಂಡಿತರು, ಅವರೇ ಮಹಾನೀಯರು ಅಂದ್ರು. ದೃಢ ಅಪರೋಕ್ಷ ಜ್ಞಾನ ಅಂದ್ರೆ ನೋಡ್ರಿ, ಸಾಮಾನ್ಯ ಅಲ್ಲ ಇದು. ಕೇವಲ ಕಾವ್ಯ ಅಲಂಕಾರ ಮೊದಲಾದ ಸಾಹಿತ್ಯ ಪರಿಜ್ಞಾನವುಳ್ಳವನು ಪಂಡಿತರೆಂದು ಹೇಳಲಾಗದು. ಇಲ್ಲಿ ವ್ಯಾಕರಣ ಛಂದಸ್ಸು ಅಂತ ಬರದಲ್ಲ ಮೊದಲು, ಅವೆಲ್ಲವೂ ಇದ್ದು ಕೂಡ ಪಾರಮಾರ್ಥಿಕವಾದ ದೃಢ ಅಪರೋಕ್ಷ ಜ್ಞಾನ ಇದ್ದಿಲ್ಲಂದ್ರೆ ಪಂಡಿತಲ್ಲ, ಪಂಡಿತ ಅಂತ ಹೇಳಬಾರದು ಅಂತ. ಕಾರಣ ಇಲ್ಲಿ ಅವರೆಲ್ಲರೂ ಬಾಲಕರು ಇದ್ದಂಗಂತ. ಈ ದೃಢ ಅಪರೋಕ್ಷ ಜ್ಞಾನ ಇಲ್ಲದವರು ಬಾಲಕರು, ಚಿಕ್ಕವರಂತ. ಜ್ಞಾನಯೋಗ ಕರ್ಮಯೋಗಗಳು ಬೇರೆ ಬೇರೆ ಫಲಗಳನ್ನು ಕೊಡುವುದೆಂದು ತಿಳಿದವರು ಬಾಲಕರು. ಯಾರಲ್ಲಿ ಬಾಲಕರು? ಜ್ಞಾನಯೋಗದ ಫಲನೇ ಬೇರೆ, ಕರ್ಮಯೋಗದ ಫಲಗಳೇ ಬೇರೆ ಎಂದು ಹೇಳುವರು ಎಲ್ಲರೂ ಬಾಲಕರೇ. ಯಾವ ಯೋಗವನ್ನು ಅನುಷ್ಠಾನ ಮಾಡಿದರೂ ಕೊನೆಗೆ ಆತ್ಮ ಸಾಕ್ಷಾತ್ಕಾರವಾದ ಮೋಕ್ಷವೆಂಬ ಒಂದೇ ಫಲ ಉಂಟಾಗುತ್ತದೆ. ಯಾವ ಕರ್ಮ ಮಾಡಿದರೂ ಕೂಡ ಕೊನೆಗೆ ಅದು ಫಲ ಏನಂದ್ರೆ ಮೋಕ್ಷಕ್ಕಾಗಿ ಅಂತ. ಕರ್ಮವನ್ನು ನಾವು ಮಾಡ್ತೀವಲ್ಲ, ಯಾಕೆ ಮಾಡ್ತೀವಿ ಅಂದ್ರೆ ಆನಂದಕ್ಕಾಗಿಯೇ ಕರ್ಮ ಮಾಡ್ತೀವಿ. ಅದರ ಕರ್ಮ ಮಾಡುವ ವಿಧಾನ ಬೇರೆ ಇರಬಹುದು, ಅದರ ಫಲ ಇಚ್ಛೆ ಏನದ ಆನಂದ ಅದಿಲ್ಲ. ಮತ್ತೆ ಭಕ್ತಿಯನ್ನ ಮಾಡ್ತೀವಿ, ಆ ಪ್ರಶ್ನೆ ಬೇರೆ, ಅದರ ಕೊನೆ ಫಲ ಏನದ ಆನಂದಕ್ಕಾಗಿನೇ ಭಕ್ತಿ ಮಾಡೋದು. ಮತ್ತೆ ಜ್ಞಾನಕ್ಕೆ ಫಲ ಏನದ ಅದೇ ಮೋಕ್ಷನಾದ, ಅದೇ ಆನಂದಕ್ಕಾಗಿ. ಆದರೆ ಇಲ್ಲಿ ಸಾಧನೆಗಳಲ್ಲಿ ವ್ಯತ್ಯಾಸ ಅದ. ಕರ್ಮದಲ್ಲಿ ಮಾಡಿ ಆನಂದ, ಮೋಕ್ಷದ ಆನಂದ ಆಗೋದಿಲ್ಲ. ಉಪಾಸನ ಮಾಡಿ, ಯೋಗ ಮಾಡಿ, ತಪಸ್ಸು ಮಾಡಿ ಮೋಕ್ಷ ಆನಂದ ಆಗ್ಲಂದ್ರೆ ಆಗೋದಿಲ್ಲ. ಮುಂದೆ ಸಾಧನೆ ಮಾಡಿ ಜ್ಞಾನ ಯೋಗ ಕರ್ಮವನ್ನು ಸಾಧಿಸಿದರೆ ಆವಾಗ ಕರ್ಮದಲ್ಲಿ ಬಯಸಿದ್ದು ಆನಂದ ಅದೇ, ಭಕ್ತಿಯಲ್ಲಿ ಬಯಸಿದ್ದು ಆನಂದ ಅದೇ. ಅಲ್ಲಿ ಆಗದೆ ಇದ್ದಿದ್ದು ಜ್ಞಾನದಲ್ಲಿ ಆಗ್ತದ. ಯಾಕಂದ್ರೆ ಪೂರ್ಣ ಸಾಧನೆಗಳು ಅಲ್ಲಿ ಅಳವಟ್ಟಿರ್ತಾವ. ಪೂರ್ಣ ಸಾಧನೆಗಳು. ಉತ್ತಮ ಅಧಿಕಾರಿಗಳಾದ ಕೆಲವರು ಅವರವರ ಸಂಸ್ಕಾರ ಅನುಸಾರವಾಗಿ ಆತ್ಮ ವಿಚಾರವೆಂಬ ಜ್ಞಾನ ಯೋಗವನ್ನು ಅವಲಂಬಿಸಿ, ಯಾರು ಜ್ಞಾನ ಯೋಗಕ್ಕೆ ಅಧಿಕಾರಿಗಳೇ ಬೇರೆ, ಭಕ್ತಿ ಕರ್ಮಗಳಿಗೆ ಅಧಿಕಾರಿಗಳೇ ಬೇರೆ. ಉತ್ತಮ ಅಧಿಕಾರಿಗಳು ಆತ್ಮ ವಿಚಾರ ಮಾಡ್ತಾರ. ಅವರು ಆತ್ಮ ಅಂದ್ರೆ ಏನು, ಪರಮಾತ್ಮ ಅಂದ್ರೆ ಏನು, ಜೀವಾತ್ಮ ಅಂದ್ರೆ ಏನು, ಜಗತ್ತಂದ್ರೆ ಏನು, ನಾನು ಯಾರು ಅಂತ ದೃಕ್ ದೃಶ್ಯಗಳನ್ನು ವಿವೇಚನೆ ಮಾಡಿ
ಇದು ನಿತ್ಯ, ಇದು ಅನಿತ್ಯ ಎಂಬುದನ್ನು ವಿಚಾರ ಮಾಡ್ತಾರೆ ನೋಡ್ರಿ ಅವರು. ಉಳಿದವ್ರು ಮಾಡ್ತಾರೇನು? ಉಳಿದವ್ರು ಮಾಡೋದಿಲ್ಲ. ಯಾಕಂದ್ರೆ ಅವರು ಅನಧಿಕಾರಿಗಳಂತ, ಇನ್ನು ಅಧಿಕಾರತ್ವ ಬಂದಿಲ್ಲ. ಬಾಲಕನಲ್ಲಿ ಇದ್ದಂಥ ಶಕ್ತಿ ಯೌವನದಲ್ಲಿ ಇರುವಂಥ ಶಕ್ತಿ ಬಾಲಕನಲ್ಲಿಲ್ಲ. ಅದೇ ಬಾಲಕ ಯೌವನ ಅವಸ್ಥೆಗೆ ಹೋದಾಗ ಅವನಲ್ಲಿಯ ಶಕ್ತಿಗಳೇ ಬೇರೆ ಆಗ್ತವೆ. ವ್ಯಕ್ತಿ ಬೇರೆನೇನು? ವ್ಯಕ್ತಿ ಒಬ್ಬನಾನ, ಆದರೆ ಬಾಲ್ಯ ಅವಸ್ಥೆಯ ಶಕ್ತಿನೇ ಬೇರೆ, ಯೌವನದ ಶಕ್ತಿಯೇ ಬೇರೆ. ಅದರಂತೆ ಮೋಕ್ಷದ ಅಪೇಕ್ಷೆ ಉಳ್ಳವನ ಕರ್ಮದ ಶಕ್ತಿನೇ ಬೇರೆ, ಜ್ಞಾನದ ಶಕ್ತಿನೇ ಬೇರೆ. ಕರ್ಮದಲ್ಲಿದ್ದಂತಹ ಶಕ್ತಿ ಜ್ಞಾನದಲ್ಲಿಲ್ಲ, ಜ್ಞಾನದಲ್ಲಿದ್ದಂತಹ ಶಕ್ತಿ ಕರ್ಮದಲ್ಲಿಲ್ಲ. ಹಾಗಾಗಿ ಅವರು ವಿವೇಚನೆ ಮಾಡಿ ಸ್ವಸ್ವರೂಪವನ್ನು ತಿಳಿದು ವಿಚಾರ ಮಾಡ್ತಾರೆ. ಎಲ್ಲರೂ ಕುಂತಿದ್ದು ಯಾಕೆ ಕುಂತೀವಿ ನಾವು? ಸಮಯ ಸುಮ್ಮನೆ ಒತ್ತು ಹೋಗೋದಿಲ್ಲ ಅಂತಲ್ಲ, ತಿಳಿಬೇಕಂತ. ಮೋಕ್ಷ ತಿಳಿದು ಏನು ಮಾಡಬೇಕು? ಮೋಕ್ಷವೆಂಬ ಫಲವನ್ನು ಪಡೆದುಕೊಳ್ಳಬೇಕು. ನಾವು ಯಾರಾದರೂ ಮನೆ ಮುಂದೆ ಹೊಲದಲ್ಲಿ ತೆಂಗಿನ ಮರ, ಮಾವಿನ ತೋಟ, ಹೂವಿನ ತೋಟ ಮಾಡ್ತಾರೆ. ಸುಮ್ಮನೆ ಚಂದಕ್ಕೆ ಹಾಕಿರ್ತಾರೆ ಅನ್ನೋದು. ಅದರ ಫಲವನ್ನು ಪಡಿಬೇಕಂತ, ಮಾವಿನ ಹಣ್ಣು ಪಡಿಬೇಕು, ತೆಂಗನ್ನು ಪಡಿಬೇಕು, ಹೂವನ್ನು ಪಡಿಬೇಕಂತ ಹಾಕ್ತಾರಿಲ್ಲ. ಅದೇ ರೀತಿ ಇಲ್ಲಿ ಮೋಕ್ಷ ಎಂಬ ಫಲವನ್ನು ಪಡೆದುಕೊಳ್ಳಬೇಕು ಎಂಬ ಇಚ್ಛೆ ಇರಬೇಕಂತ. ಕೆಲವರು ಅವರ ಸಂಸ್ಕಾರ ಅನುಗುಣವಾಗಿ ನಿಷ್ಕಾಮ್ಯ ಕರ್ಮವನ್ನು ಆಚರಿಸಿ, ಕರ್ಮಿಗಳಲ್ಲಿ ನಿಷ್ಕಾಮ ಕರ್ಮ ಆಚರಣೆ ಮಾಡಕ್ ಬರ್ತದೆ. ಕರ್ಮನೇ ಮೊದಲು ಮಾಡಿಲ್ಲ ಅಂದ್ರೆ ನಿಷ್ಕಾಮ ಕರ್ಮ ಹೇಗೆ ಮಾಡಕ್ ಬರ್ತದಂತ. ಹಾಗೆ ಸಮಸ್ತ ಕರ್ಮಗಳನ್ನು ಹೇಗೆ ಮಾಡೋದು ಅಂದ್ರೆ ಈಶ್ವರ ಅರ್ಪಣ ಬುದ್ಧಿಯಿಂದ. ಎಲ್ಲವೂ ಇಳೆ ನಿಮ್ಮದಾನ, ಬೆಳೆ ನಿಮ್ಮದಾನ, ಸುಳಿದು ಸೋಸುವ ಗಾಳಿಯೂ ನಿಮ್ಮದಾನ. ಹೀಗೆ ನಿಮ್ಮ ದಾನವನ್ನುಂಡು ಅನ್ಯರನ್ನು ಹೊಗಳುವ ಕುನ್ಯಗಳು ಏನೆಂಬೆ ರಾಮನಾಥ ಅಂದಂಗ ಎಲ್ಲವೂ ನಮ್ಮದೇನಾದ್ರೆ ಇಲ್ಲಿ ವಿಚಾರ ಮಾಡಿ ನೋಡಿದಾಗ ಈ ಭೂಮಿಯಾದ ಭೂಮಿ ಭಗವಂತಂದೇ, ನೀರು ಭಗವಂತಂದೇ, ಬೆಂಕಿ ಭಗವಂತಂದೇ, ಗಾಳಿ ಭಗವಂತಂದೇ, ಆಕಾಶ ಭಗವಂತಂದೇ. ಶರೀರ ಆದ್ರೆ ಯಾರು? ಭಗವಂತನ ಕರುಣೆ ಅಂತ. ಭಗವಂತನ ಪ್ರಸಾದದಿಂದ ಶರೀರ ಆಗ್ಯದು, ತಂದೆ ತಾಯಿಯಿಂದ ಆಗ್ಯದು. ಭಗವಂತನ ಪ್ರಸಾದದಿಂದ ಆಗ್ಯದಂದ್ರೆ ಭಗವಂತನಂತ ಅರ್ಥ ಆಯ್ತಾ? ಇನ್ನು ತಂದೆ ತಾಯಿದಂತ ಅರ್ಥ ಮಾಡ್ಬೇಕು. ನಾವು ಯಾರದೋ ಕೊಟ್ಟದ್ದನ್ನ ಇನ್ಯಾರೋ ಕೊಟ್ಟಾರಂತ ನಾವು ಜಾರಣಿಯ ಸಂಘ ಮಾಡಿದಂಗೆ ಆಗ್ಯದ. ಜಾರಣಿಗೆ ಹುಟ್ಟಿದಂಥ ಮಕ್ಕಳನ್ನ ಪತಿ ನನಗೆ ಹುಟ್ಟ್ಯಾವಂತ ತಿಳ್ಕೊಂಡು ಆ ಮಕ್ಕಳನ್ನ ಮುದ್ದಾಡಿದಂಗಂತ ಬರ್ದಾರ. ಅದಕ್ಕೆ ಅರ್ಥ ಅದೇನು? ನೋಡೋರು ಏನಂತಾರ? ನೋಡಪ್ಪ, ಯಾರಿಗೆ ಹುಟ್ಟ್ಯವನು ಆ ಮಕ್ಕಳನ್ನ ನಾವು ಮಕ್ಕಳಂತ ಇವನು ಎತ್ಕೊಂಡು ತಿರುಗಾಡ್ತಾನ, ಮುದ್ದು ಮಾಡ್ತಾನ, ಎಂಥ ಬುದ್ಧಿಗಿಡಿ ಅಂತನಿಲ್ಲ. ಈ ಶರೀರ ಯಾರ್ದಾದ? ಭಗವಂತ ಕೊಟ್ಟ ಶರೀರ ಅದು. ಅದನ್ನ ತಂದೆ ತಾಯಿ ಅಂತ ನಾಮದಿಂದ ಅವ್ರನ್ನ ಕೊಂಡಾಡ್ತೀವಿನ ಅದು ಇನ್ನೊಂದು ಮಾತಾದ. ಮೂಗು ಮಾಡಿದವನನ್ನ ನೆನೆಯದೆ ಮುತ್ತು ಮಾಡಿದವನ ನೆನೆದಂತೆ ಅಂತ. ಒಬ್ಬ ಹೆಣ್ಮಗಳು ಬಹಳ ಚಂದ ಮುತ್ತು ಮಾಡಿಸ್ಯಾಳ, ಮೂಗಿನಾಗ ಇಟ್ಟಾಳ. ಆ ಮುತ್ತನ್ನೇ ತೋರಿಸ್ತಾರೆ ಎಲ್ಲರಿಗೆ. ಮುತ್ತು ಹೆಂಗಾದ್ ನೋಡ್ರಿ, ಹೆಂಗಾದ್ ನೋಡ್ರಿ, ಚಲೋ ಅದಿಲ್ರಿ. ಅವರಷ್ಟೇ ಭಾಳ ಚಲೋ ಮಾಡ್ಯಾರ, ಭಾಳ ಚಲೋ ಮಾಡ್ಯಾರ, ಭಾಳ ಚಂದ ಅದ. ಅವನೇನು ಮಾಡ್ಯಾನ? ಮುತ್ತು ಮಾಡ್ಯಾನ. ಮೂಗು ಮಾಡಿದವನು ಯಾರು? ಮೂಗಿದ್ದಿಲ್ಲ ಅಂದ್ರೆ ಮುತ್ತಿಗೆ ಬೆಲೆ ಇತ್ತೇನು? ಮುತ್ತಿಗೆ ಬೆಲೆನೇ ಇಲ್ಲ. ಆದ್ರೆ ಮೂಗು ಮಾಡಿದವನನ್ನ ನೆನೆಯಂಗಿಲ್ಲ, ಮುತ್ತು ಮಾಡಿದವನ್ನ ಊರು ತುಂಬ ನೆನೆಸ್ತೀವಿ. ನಮ್ಮದು ಹಣೆ ಬರ ಅಷ್ಟೇ.
ಇಂಥ ದೇಹವನ್ನು ಕೊಟ್ಟು ಕಳಿಸಿದಂಥ ಭಗವಂತನನ್ನ ನೆನೆದು ಬಿಟ್ಟು ಈ ಲಾಲನೆ ಪಾಲನೆ ಮಾಡುವಂಥ ನಿಮಿತ್ತವಾದ ಬಂಧು ಬಾಂಧವ ತಂದೆ ತಾಯಿಗಳನ್ನು ನೆನೆಸ್ತೀವಂದ್ರೆ ಇದು ಅಪದ್ಧ ಅಂತ ಅರ್ಥ. ಅಂತಃಕರಣವನ್ನು ಶುದ್ಧಿ ಮಾಡಿಕೊಳ್ಳಬೇಕು. ನಾವು ನಿಷ್ಕಾಮ್ಯ ಕರ್ಮ ಯಾವಾಗ ಪ್ರಾರಂಭ ಆಗ್ತದ, ಅಂತಃಕರಣ ಅಂದ್ರೆ ಒಳಗಿನ ಸಾಧನಗಳು ಜಳ ಆಗ್ತವೆ. ಮನಸ್ಸು ಸ್ವಚ್ಛ ಆಗ್ತದ, ಬುದ್ಧಿ ಸ್ವಚ್ಛ ಆಗ್ತದ, ಚಿತ್ತ ಸ್ವಚ್ಛ ಆಗ್ತದ, ಅಹಂ ಅನ್ನೋದು ಶಿವೋಂ ಆಗ್ತದ. ಅದಿರ್ತದ, ಇದು ಅಹಂ ಅನ್ನೋದು ಶಿವೋಂ ಅಂತದಷ್ಟೇ. ಆಗ ಪರಿಜ್ಞಾನದಿಂದ ಮೋಕ್ಷದ ಫಲವನ್ನು ಪಡೆದುಕೊಳ್ಳಬೇಕು. ಈ ರೀತಿ ಸಾಧನೆಯನ್ನು ಮಾಡಿ ಮೋಕ್ಷದ ಫಲವನ್ನು ಪಡಿಬೇಕು. ತೆಂಗಿನ ಗಿಡ ನೀನೇ ಹಾಕಿದ್ದೆ, ನಿನ್ನೆದುರಿಗೆ ಬೆಳೆದ, ಸಾವಿರಾರು ಒಂದು ಮರಕ್ಕೆ ಕಾಯಿ ಹಿಡಿದ, ನಾನೇ ಹಾಕಿನಿ ನನ್ನಿಂದ ಬೆಳೆದಂತ ಕಾಯಿ ಬೀಳಲಿ ಅಂತ ಸರಗುಡಿದ್ರೆ ಕಾಯಿ ಬೀಳ್ತದೆ? ಕಾಯಿ ಏನಿಲ್ಲ ಅಂತಲ್ಲ, ಆದ್ರೆ ನೀ ಬೇಡಿದಾಗ ನಿನಗೆ ಬೀಳಂಗಿಲ್ಲ. ಮತ್ತೇನು ಮಾಡಬೇಕು? ಅದನ್ನು ಕೀಳಲಿಕ್ಕೆ ಅನಂತ ಸಾಧನೆಗಳನ್ನು ಮಾಡಿ ಹೇರಿ ಆ ಕಾಯಿಯನ್ನು ಕಿತ್ತುಕೊಳ್ಬೇಕು. ಆವಾಗ ಫಲ ನಮ್ಮ ಕೈ ಸೇರ್ತದೆ. ನಮ್ಮದೇ ಗಿಡ ಅದ, ನಾನೇ ಹಾಕಿನಿ ಅಂತೇಳಿದ ಫಲ ಸಿಗ್ತದೆ ನಿನಗೆ? ಇಲ್ಲ. ಆದ್ದರಿಂದ ಈ ಎರಡರಲ್ಲಿಯೂ ಕರ್ತೃತ್ವ ಬುದ್ಧಿರಹಿತವು, ಕರ್ತೃತ್ವ ಬುದ್ಧಿರಹಿತವು. ನಾನು ಮಾಡುವವನು, ನಾನೇ ಉಣ್ಣುವವನು. ಏನು ಮಾಡೀನಿ? ನಾನು ಹೊಲ ಮಾಡೀನಿ, ನಾನೇ ಹೊಲ ನಾನು ಉಣ್ಣವನು, ಮನೆ ನಾನೇ ಇರೋವನು. ಇವೆಲ್ಲ ಸಾಮಾನ್ಯವಾಗಿ ಇವೇ ನಶ್ವರವಾಗುವಕ್ಕೆ ಇಷ್ಟು ಒದ್ದಾಡ್ತೀವಿ. ಇನ್ನು ಒಳಗೆ ದೊಡ್ಡ ದೊಡ್ಡ ಗಂಟಾವ, ಮನುಷ್ಯನ ಗಂಟು, ಹೃದಯ ಗ್ರಂಥಿ. ಅವೆಲ್ಲವೂ ಜೀವ ಭಾವದ ನಾಶವು ಎದ್ದು ಕಾಣುತ್ತದೆ. ಸಂಕೋಚ ಭಾವನೆಯಿಂದ ಜೀವ ಭಾವ ಏನಾಗ್ತದೆ? ಜೀವತ್ವವು ತೊಲಗಿದರೆ ಅಲ್ಲೇನು ಉಳ್ಕಂತದ? ಶಿವತ್ವವೇ ಉಳಿಯುತ್ತದೆ. ಜೀವತ್ವ ಹೋಗಬೇಕು, ಇಲ್ಲಿ ಶಿವತ್ವ ಹೋದ್ರೆ ಕೆಲಸ ಆಗೋದಲ್ಲ. ಜೀವತ್ವ ಅಂದ್ರೆ ಜೀವ ಹೋಗೋದಲ್ಲ, ಜೀವ ಭಾವ ಹೋಗಬೇಕು. ಜೀವ ಭಾವ ಏನದ? ನಾ ಹುಟ್ಟಿದವನು, ನಾನು ಉಣ್ಣುವವನು, ನಾನು ತಿನ್ನುವವನು, ನಾನು ಸುಖಿ, ನಾನು ದುಃಖಿ, ನಾನು ವಿಕಾರಿ, ನಾನು ಮರಣಕ್ಕೆ ಒಳಗಾದವನು ಅನ್ನುವಂಥ ಭಾವ ಅವಲ್ಲ. ನಿಜವಾಗಿ ಜೀವನಿಗೆ ಸುಖ ಇಲ್ಲ, ದುಃಖ ಇಲ್ಲ, ವಿಕಾರ ಇಲ್ಲ, ಉಣ್ಣುವನಲ್ಲ, ಉಡುವವನಲ್ಲ, ಸಾಯುವವನಲ್ಲ. ಆದರೂ ಕೂಡ ಈ ಭಾವನೆಗಳು ತಾದಾತ್ಮ್ಯವಾಗ್ಯವಲ್ಲ, ಭಾವ. ಆ ಭಾವವೇ ಮುಂದೆ ಜೀವನಿಗೆ ನವಗುಣಗಳಾಗಿ, 9 ಗುಣಗಳಾಗಿ ರೆಂಬೆ ಕೊಂಬೆಗಳಾದವು. ಆ ಒಂದೊಂದು ರೆಂಬೆ ಕೊಂಬೆಗಳಿಗೆ ಒಂದೊಂದು ರೀತಿಯ ಫಲಗಳನ್ನು ಪಡೆಯುತ್ತಾ ಭೋಗಿಸುತ್ತಾ ಅದರಲ್ಲಿ ಒದ್ದಾಡಲಿಕ್ಕೆ ಪ್ರಾರಂಭ ಮಾಡಿದ. ಆದ್ದರಿಂದ ಸಾಂಖ್ಯ ಮತ್ತು ಕರ್ಮಯೋಗಗಳಲ್ಲಿ ಒಂದನ್ನು ಸರಿಯಾಗಿ ತಿಳಿದು ಅನುಷ್ಠಾನ ಮಾಡಿದರೆ ಎರಡರ ಫಲವಾದ ಮೋಕ್ಷವು ಲಭಿಸುವುದರಲ್ಲಿ ಸಂಶಯ ಇಲ್ಲ. ಒಂದೇ ಆದ, ನೀವು ತಿಳ್ಕೊಂಬಲ್ಲಿ ವ್ಯತ್ಯಾಸ ತಿಳ್ಕೊಂಡಿದ್ದೀವಿ. ಸಾಂಖ್ಯಯುಗದಲ್ಲಿ ಏನು ಹೇಳ್ಯಾರ ಅವರು? ಯೋಗದಲ್ಲೂ ಕೂಡ ಅದೇ ಹೇಳ್ಯಾರ. ಚಿತ್ತ ಶುದ್ಧಸ್ಯ ಯೋಗ ಅಂದ್ರೆ ಅದು ಅಂತಃಕರಣ ಶುದ್ಧಿಗೆ ಕಾರಣವಾಗ್ತದೆ, ಯೋಗ ಅಂತಲ್ಲ. ಆ ದ್ವಾರದಿಂದ ಮತ್ತೆ ಮುಂದೆ ಹೋಗ್ಬೇಕಂತ ನೀವು. ಉತ್ತಮ ಜ್ಞಾನಿಗಳಾದವರು ಲೋಕೋಪಕಾರಾರ್ಥವಾಗಿ ಕರ್ಮಗಳನ್ನು ಆಚರಿಸುತ್ತಲೇ ಇರುವರು. ಯಾರು? ಉತ್ತಮ ಜ್ಞಾನಿಗಳು. ಅಂದರೆ ಮಧ್ಯಮ ಜ್ಞಾನಿಗಳು ಬೇರೆ, ಕನಿಷ್ಠ ಜ್ಞಾನಿಗಳು ಬೇರೆ, ಉತ್ತಮ ಜ್ಞಾನಿಗಳು ಬೇರೆ ಅಂತ. ಅರ್ಥಜ್ಞಾನ, ಅನುಭವ ಜ್ಞಾನ, ದೃಢಾನುಭವ ಜ್ಞಾನ ಅಂತ 3 ಭಾಗ ಜ್ಞಾನಿಗಳಲ್ಲಿ.
ಹೀಗೆ ಉತ್ತಮ ಕರ್ಮಯೋಗಿಗಳು ಸ್ವಾರ್ಥರಹಿತವಾಗಿ ಯಾವುದನ್ನ ಫಲಾಪೇಕ್ಷೆ ಇಲ್ಲದೆ ಜ್ಞಾನಿಗಳು ಮಾಡಲ್ಲ. ನಮಗೆ ಹೇಳಿ ಅಲ್ಲಿ ಯಾಕ ಸಿದ್ಲಿಂಗಪ್ಪನವರು ಬಸವಾನಂದರು 10 ವರ್ಷದ ಪರ್ಯಂತರವಾಗಿ ನಮಗೆ ಜ್ಞಾನ ಉಪದೇಶದ ಮೋಕ್ಷ ದ್ವಾರಕ್ಕೆ ಏನೇನು ಬೇಕಾಗ್ಯದ ಎಲ್ಲವನ್ನ ಉಪದೇಶ ಮಾಡಲಿಕ್ಕೆ 10 ವರ್ಷ ನಿರಂತರವಾಗಿ ಪ್ರಯತ್ನ ಮಾಡಿದರು, ಕರ್ಮ ಮಾಡಿದರು. ಮತ್ತು ಅವ್ರ ಕರ್ಮದ ಫಲ ಹೋಗಿದನ ಅವರಿಗೆ ಇಲ್ಲ. ಯಾಕಂದ್ರೆ ಫಲ ಅಪೇಕ್ಷೆ ಇಲ್ಲದೆ ಅಂತ ಅದು ಬಹಳ ಮುಖ್ಯ ಅದ. ಅದನ್ನ ಕಳೆದುಕೊಳ್ಳುವುದು ಬಹಳ ಕಷ್ಟ. ಅಂತರಂಗದಲ್ಲಿ ಸರ್ವವು ಬ್ರಹ್ಮಮಯವೇ ಎಂಬ ಸ್ಥಿರವಾದ ಭಾವವುಳ್ಳವರಾಗಿರುವರು. ಆದುದರಿಂದ ಪರಿಪಕ್ವ ದಶೆಯಲ್ಲಿ ಜ್ಞಾನ ಯೋಗ ಕರ್ಮಯೋಗಗಳು ಎರಡಲ್ಲ, ಅವು ಒಂದೇ ಆಗಿದ್ದು ಒಂದೇ ಫಲವನ್ನು ಕೊಡುತ್ತವೆ. ಫಲಾಪೇಕ್ಷೆ ಇಲ್ಲದೆ ಮಾಡಿದಂಥ ಕರ್ಮ ಕೂಡ ಅದು ನಿಷ್ಕಾಮ ಕರ್ಮನೇ ಆಗ್ತದೆ. ನಿಷ್ಕಾಮದಿಂದ ಮಾಡೋದು, ಇದು ಫಲ ಕರ್ಮ ಮಾಡೋದು, ಕರ್ಮದ ಫಲ ಇಚ್ಛೆ ಮಾಡಲಂದ್ರೆ ಅದು ನಿಷ್ಕಾಮನೇ ಆಯ್ತು. ಎರಡು ಒಂದೇ ಆಯ್ತಿಲ್ಲ, ಬೇರೆ ಬೇರೆ ಹೆಂಗಾಯ್ತು. ನಮ್ಮ ಕರ್ಮಗಳು ಇಂಥದ್ದು ಮಾಡಿದ್ರೆ ಇಷ್ಟು ನನಗೆ ಫಲದ ಅಪೇಕ್ಷೆ ಇಟ್ಕೊಂಡು ಏನೇ ಕರ್ಮ ಮಾಡಿದ್ರು ಕೂಡ ಅದು ಬಂಧನ ಮಾಡ್ತದೆ. ಯಾರಿಗೆ? ಜ್ಞಾನಿ ಆಗಿರಬಹುದು, ಕರ್ಮ ಮಾಡ್ತಿದ್ದಿ, ಕರ್ಮದ ಅಪೇಕ್ಷೆ ಫಲದ ಇಚ್ಛೆ ಇಟ್ಟಿದ್ದೆಲ್ಲ, ನಿನಗೆ ಬಂಧನ ತಪ್ಪಿದ್ದಲ್ಲ, ಬಂಧನ ತಪ್ಪಿದ್ದಲ್ಲ. ಹಾಗಾಗಿ ಹೀಗಿರುವಾಗ ಜ್ಞಾನಯೋಗ ಕರ್ಮಯೋಗ ಬೇರೆ ಬೇರೆ ಎಂಬುವರು ಬಾಲಕರಲ್ಲದ ಮತ್ತೇನು? ಅವರು ಜ್ಞಾನ ವೃದ್ಧರಲ್ಲ, ಮಹಾಜ್ಞಾನಿಗಳಲ್ಲ, ಬಾಲಕರಂತ. ವಿಶಾಲ ಭಾವವುಳ್ಳವರು ಯಾವ ಮಾರ್ಗವನ್ನು ದೋಷಣ ಮಾಡುವುದಿಲ್ಲ. ವಿಶಾಲ ಹೃದಯ ಬೇಕು. ಅಂಥವರು ಯಾವ ಮಾರ್ಗವನ್ನ ದೋಷಿಸುವುದಿಲ್ಲ. ಕರ್ಮ ಮಾರ್ಗ ಇರಲಿ, ಉಪಾಸನಾ ಮಾರ್ಗ ಅಥವಾ ಭಕ್ತಿ ಮಾರ್ಗನಿರಲಿ, ಅವುಗಳನ್ನ ಎಂದು ದೂಷಣೆ ಮಾಡುವುದಿಲ್ಲ. ಈ ಮಾತನ್ನ ಬಸವಾನಂದ ಮಹಾಸ್ವಾಮಿಗಳು 100 ಬಾರಿ ಹೇಳ್ಯಾರ ನಮಗೆ. ಏನಂತ ಹೇಳಿದ್ರಂದ್ರೆ, ನೋಡ್ತಮ್ಮ, ಕರ್ಮ ಉಪಾಸನ ಪರಂಪರಾ ಸಾಧನ ಅಂತ ಒಪ್ತೀವಂದ್ರು, ದೋಷಣೆ ಮಾಡಲಿಲ್ಲ. ಪರಂಪರಾ ಸಾಧನ, ಪರಮ ಸಾಧನೆ ಯಾವುದು ಅಂದ್ರೆ ಜ್ಞಾನ. ಆ ಜ್ಞಾನವನ್ನ ಪಡಿಬೇಕಾಗಿತ್ತಂದ್ರೆ ಇವು ಪರಂಪರಾ ಸಾಧನೆಯನ್ನು ಸಾಧಿಸಿದವನಿಗೆ ಮಾತ್ರ ಸಾಧ್ಯ. ಇಲ್ಲದ್ರೆ ಹೆಂಗ ಸಾಧ್ಯ ಆಗ್ತದಂತ? ಊರು ದಾರಿ ನೋಡ್ಲಾರ್ದವನು ಯಾವುದೋ ಊರಿಗೆ ಹೊರಟ, ಊರ ಕಂಡಲ್ಲೆಲ್ಲ ಕೇಳ್ತಿದ್ದ, ಇದು ರಾಯಚೂರೇನ್ರಿ, ಇದು ರಾಯಚೂರೇನ್ರಿ, ಯಾವ ಊರಿಗೆ ಹೋಗ್ಲಿ ಇದು ರಾಯಚೂರಿಂದ ಅಂತ ಕೇಳವನೆ. ಯಾಕಂದ್ರೆ ಊರಿನ ಜ್ಞಾನ ಇಲ್ಲ ಅಂತ. ಯಾವ ದಾರಿಯಿಂದ ಹೋದಾಗ, ಯಾವ ಕಡೆಯಿಂದ ಹೋದಾಗ ರಾಯಚೂರು ಬರುತ್ತದೆ ಅನ್ನೋದು ಗೊತ್ತಿಲ್ಲದ ಕಾರಣ ಕಂಡ ಊರಲ್ಲಿ ಕೇಳ್ತಿದ್ದ ರಾಯಚೂರು ಯಾವುದಂತ. ನಮ್ದು ಇಷ್ಟೇ, ಪೂರ್ವ ಜನ್ಮದಲ್ಲಿ ಕರ್ಮ ಉಪಾಸನ ಮಾಡದೆ ಒಂದೇ ಸಲ ಜ್ಞಾನ ಯೋಗದಿಂದ ಇಲ್ಲಿ ನಿಂತಲ್ಲೆಲ್ಲ ಆತ್ಮ ಯಾರು, ಆತ್ಮ ಯಾರು, ಆತ್ಮ ಯಾರು, ಬ್ರಹ್ಮ ಅಂದ್ರೆ ಯಾರು, ಬ್ರಹ್ಮ ಅಂದ್ರೆ ಯಾರು ಅಂತ ಹಿಂಗೆ ಕೇಳಿ ಹುಚ್ಚಿಡಿತದಂತ. ಹಾಗಾಗಿ ಪರಂಪರಾ ಸಾಧನ ಇದ್ದವನು ಕೇಳ್ತಾನೆ. ಇಲ್ಲಿಂದ ಯಗಸನಹಳ್ಳಿ, ಚಿಕ್ಕಸೂರು, ಯರ್ಮಸೂರು, ಅವನು ಬಂತು ರಾಯಚೂರು ಅಂತಾನೆ, ಇನ್ನೂ ಬಂದಿಲ್ಲ, ಬಂತು ರಾಯಚೂರು ಅಂತಾನೆ ಕ್ರಮ. ಹಾಗಾಗಿ ಸರ್ವ ಮತಗಳಲ್ಲಿಯೂ ಸಹಾನುಭೂತಿಯನ್ನ ತೋರಿಸುವರು ಜ್ಞಾನಿಗಳು. ಕರ್ಮ ಮಾಡು, ಉಪಾಸನ ಮಾಡು, ಮುಂದೆ ಹೋಗಂತಾರ ಅವರು. ಅಲ್ಲಿಗೆ ನಿಂತರೆ ಮೋಕ್ಷ ಆಗೋದಲ್ಲ, ಇನ್ನು ಮುಂದೆ ಒಂದು ಹೆಜ್ಜೆ ಅದ, ಅಲ್ಲಿ ಹೋಗಪ್ಪ ಅಂತ ಹೇಳ್ತಾರೆ. ಹೋಗೋದು ಬಿಡೋದು ನಿಮಗೆ ಬಿಟ್ಟದ್ದು, ಹೇಳೋದು ಜ್ಞಾನಿಗಳ ಸಂಬಂಧಪಟ್ಟದ್ದು.
ಜ್ಞಾನ ಆದಮೇಲೆ ಕರ್ಮದಲ್ಲೇ ನೀವು ಮಾಡು. ಜ್ಞಾನಕ್ಕೆ ಹೋದವ್ರನ್ನು ಕರ್ಮನೇ ಮಾಡ್ಬೇಕಂತ ಹೇಳ್ತಾರಲ್ಲ, ಇವರಂತೂ ಯಾವುದಕ್ಕೆ ಹೋಲಿಸೋಕೆ ಹೇಳಕ್ಕಾಗಲ್ಲ. ತಿಳಿದು ಜ್ಞಾನದೇವತೋ ಕೈವಲ್ಯಂ, ಜ್ಞಾನದಿಂದಲೇ ಮೋಕ್ಷ ಅಂತ ಹೇಳಿದ್ರು ತಿಳಿದ್ರು ಮತ್ತೆ ಕರ್ಮವನ್ನು ಆಚರಣೆ ಮಾಡಿ ನಾವು ಜ್ಞಾನವನ್ನು ಬೋಧ ಮಾಡಿದರೆ ನಮಗೇನಂತಾರ ಮಹಾತ್ಮರು ಅಂತ ನಾವೇ ವಿಚಾರ ಮಾಡಬೇಕು. ಇವರಿಗೆ ಉಭಯ ಭ್ರಷ್ಟರಂತ ಬರೆದ ಶಾಸ್ತ್ರ, ಬರೀ ನಾವು ನೀವು ಮಾತಾಡಿದ್ರೆ ಪೆಟ್ಟಾಗ್ಬೋದು. ಉಭಯ ಭ್ರಷ್ಟ, ತಥೋ ಭ್ರಷ್ಟ ಅಥೋ ಭ್ರಷ್ಟ. ಕರ್ಮದಿಂದ ಫಲಭೋಗನೂ ಪಡೆಯಲಿಲ್ಲ, ಜ್ಞಾನದಿಂದ ಮೋಕ್ಷವನ್ನು ಪಡೆಯಲಿಲ್ಲ. ಎರಡು ತಪ್ಪಿ ಎರಡವರಿ ಅಂತ ಅರ್ಥ. ಹಾಗಾಗಿ ಜ್ಞಾನ ಕರ್ಮಾದಿ ವಿವಿಧ ಮಾರ್ಗಗಳು ಮೋಕ್ಷ ರೂಪವೆಂಬ ಸ್ಥಾನಕ್ಕೆ ಜೀವನನ್ನು ಕರೆದುಕೊಂಡು ಹೋಗುತ್ತವೆ. ದಾರಿಗಳಿವು. ನಿನ್ನ ಕರ್ಕೊಂಡು ಹೋಗಕ್ಕೆ ಕಿಲೋಮೀಟರ್ ಬರೆದಿರ್ತಾರಲ್ಲ, 10 ಕಿಲೋಮೀಟರ್ ಆದ ರಾಯಚೂರು, ಇನ್ನು 9 ಆದ, ಇನ್ನು 8 ಆದ, 7 ಆದಂತ. ಇವೇ ಕಲ್ಲುಗಳೇ ರಾಯಚೂರೆಲ್ಲ. ರಾಯಚೂರು ಮಾರ್ಗವನ್ನು ನೇರವಾಗಿ ಕರ್ಕೊಂಡು ಮುಟ್ಟಿಸ್ತಕ್ಕಂಥವು ಕೆಲಸ ಮಾಡ್ತಾವ. ಅದರಂತೆ ಅಲ್ಲಿ ನಿನ್ನ ಸ್ವರೂಪವನ್ನು ನೇರವಾಗಿ ಇದೇ ಹೀಗೆ ಅಂತ ಕರ್ಮ ಉಪಾಸನ ಕರ್ಕೊಂಡು ಹೋಗ್ತಾನೆ ನಿನ್ನ. ಇಲ್ಲಾಂದ್ರೆ ತಪ್ಪಿತಂದ್ರೆ ದಾರಿ ತಪ್ಪಿ ಹೋಗ್ತದಿಲ್ಲ. ಕಿಲೋಮೀಟರ್ ಕಲ್ಲಿಗೆ ಬರದೇ ಇದ್ರೆ ದಾರಿ ತಪ್ಪೋತಿದ್ದು. ಹಾಗಾಗಿ ಕಣ್ಣು ತೆರೆದು ನೋಡಿದರೆ ಸರ್ವಮತ ಸಮನ್ವಯವು. ಕಣ್ಣು ತೆರೆದು ನೋಡಂದ್ರು ಎಲ್ಲ ಗ್ರಂಥಗಳು ಕಣ್ಣು ತೆರೆದು ನೋಡ್ತೀವಲ್ಲ, ನಮಗೆ ಸಮತ್ವ ಬಂದದೇನು? ಜ್ಞಾನದಿಂ ನೋಡು ಮನುಜ ಯಾವುದು ಬಹುಪಾಡಂದರಲ್ಲಿ. ತೆರೆದಂದ್ರೆ ಏನು? ಕಣ್ಣು ತೆರೆದಲ್ಲ, ಮನಸ್ಸು ತೆರೆದು ನೋಡು, ಜ್ಞಾನದಿಂದ ನೋಡು. ಆವಾಗಿನಾಯ್ತು. ಸುಮ್ಮನೆ ಕಣ್ಣು ತೆರ್ಕೊಂಡು ಕುಂತ್ರಾಗ್ತದೆ, ಇದು ಮೋಕ್ಷ. ಹೀಗೆ ಈ ಶ್ಲೋಕದಲ್ಲಿ ಅಭಿವ್ಯಕ್ತವಾಗಿರುವುದು ಕಂಡುಬರುತ್ತದೆ. ಕಾರಣ ನದಿಗಳು ಬೇರೆ ಬೇರೆ ದಿಕ್ಕಿಗೆ ಹರಿದರೂ ಕೂಡ ಕೊನೆಗೆ ಸಮುದ್ರವೆಂಬ ಗಮ್ಯಸ್ಥಾನವನ್ನೇ ಸೇರುತ್ತವೆ. ನದಿಗಳು ಗಂಗಾ ನದಿ, ಕಾವೇರಿ, ಕೃಷ್ಣ, ಗೋದಾವರಿ, ಭೀಮ, ಅನಂತ ನದಿಗಳು ಒಂದೇ ಜಾಗದಾಗ ಹುಟ್ಟಿಲ್ಲ. ಅವು ಒಂದೇ ಜಾಗದಾಗ ಹುಟ್ಟಿಲ್ಲ, ಒಂದೇ ದಾರಿಯಲ್ಲಿ ಯಾವ ಹೋಗಿಲ್ಲ. ಹೋಗಮ ಸ್ಥಾನ ಎಲ್ಲೆಲ್ಲೋ ಹುಟ್ಟಾವ, ಎಲ್ಲೆಲ್ಲೋ ಹರಿತಾವ. ಎಲ್ಲೇ ಹುಟ್ಟಿಲ್ಲಿ, ಎಲ್ಲೇ ಹರಿಲಿ, ಕೊನೆಗೆ ಸೇರದಲ್ಲಿ ಅಂದರೆ ಸಮುದ್ರದ ಗಮ್ಯಸ್ಥಾನಕ್ಕೆ, ಬೇರೆ ಕಡೆ ಎಲ್ಲೇ ಹೋಗ್ತಾವ. ಅದರಂತೆ ಇಲ್ಲಿ ಆತ್ಮ ಸಾಕ್ಷಾತ್ಕಾರವೇ ಸಮುದ್ರ. ಆತ್ಮ ಸಾಕ್ಷಾತ್ಕಾರ ಅನುಭವ ಮಾಡದೆ ಸಮುದ್ರ. ಇಲ್ಲಿ ವಿವಿಧ ಮತಗಳೇನಾವಲ್ಲ, ಚಾರ್ವಾಕರಿಂದ ಹಿಡಿದುಕೊಂಡು 13-14 ಮಂದಿ ಮತವಾದಿಗಳು, ಅವು ಅವೇ ನದಿಗಳಂತವು. ಆ ನದಿಗಳಿದ್ದಂಗೆ ಅಲ್ಲೊಂದು ಕರ್ಮ ಹಂಗೆ ಹುಡ್ತು, ಹಿಂಗೆ ಹುಡ್ತು, ಇದು ಹುಡ್ತು. ಎಲ್ಲರ ಉದ್ದೇಶ ಏನದ? ಮೋಕ್ಷ ಪಡಿಬೇಕಲ್ಲ. ಮತ್ತೆ ನೀನು ಅವುಗಳ ದಾರಿ ಭಿನ್ನ ಭಿನ್ನ ಆದ, ಹೋಮಸ್ಥಾನ ಭಿನ್ನ ಭಿನ್ನ, ಬೇರೆ ಬೇರೆ ಹೇಳವಂತಿಟ್ಕೋ. ಹೇಳಿದ್ರು ಕೂಡ ಅನುಭವದಿಂದ ನೋಡು, ನೀನು ಆತ್ಮ ಇದ್ದಿಲ್ಲ. ನೀನು ಅನುಭವದಿಂದ ನೋಡಿ, ನೀ ಪರಮಾತ್ಮ ಇದ್ದೇ ಇಲ್ಲ. ಮತ್ತೆ ಎಲ್ಲೋ ಸುಗಂಧ ಅಲ್ಲೆಲ್ಲ ಯಾವುದು ಬೇರೆ ಕಡೆ ಅಲ್ಲೇ ಹೋಗ್ತದೆ. ಕರ್ಮಿಗಳಿಗೆ ಒಬ್ಬ ಆತ್ಮ, ಉಪಾಸನಕ್ಕೆ ಒಬ್ಬ ಆತ್ಮ, ಜ್ಞಾನಕ್ಕೊಬ್ಬ ಆತ್ಮ, ಯೋಗಕ್ಕೆ ಒಬ್ಬ ಆತ್ಮ. ಇವೆಲ್ಲ ಬೇರೆ ಬೇರೆ ಇಲ್ಲ, ಒಬ್ಬನೇ ಆತ್ಮ ಅಂತ ಉದ್ದೇಶ ಅದ. ಆದರೆ ಅವ್ರು ಅಲ್ಲೇ ನಿಂತಾರ. ಯಾಕಂದ್ರೆ ಸಮುದ್ರದ ನದಿಗಳ ನೀರು ಹರಿತಾ ಹರಿತಾ ಬಂದಾಗ ಕೆಲವು ಹರಿಯುವಾಗ ಹಳ್ಳದಲ್ಲಿ ಹೋಗ್ತಾವ, ಮುಂದೆ ನದಿಗೆ ಹೋಗಲಾರ್ದ ಅಲ್ಲೇ ಬತ್ತಿ ಹೋಗ್ತಾವ. ಇನ್ನ ಕೆಲವು ತೆಗ್ಗು ದಿನ್ನೆಗಳಲ್ಲಿ ಹೋಗ್ತಾವ, ಅವು ಹಳ್ಳಕ್ಕೂ ಹೋಗೋದಿಲ್ಲ, ನದಿಗೆ ಹೋಗೋದಿಲ್ಲ. ನದಿಗೆ ಹೋಗಲಂದ್ರೆ ಸಮುದ್ರ ಮುಟ್ಟಂಗಿಲ್ಲ, ಅವು ಅಲ್ಲೇ ಬತ್ತಿ ಹೋಗ್ತಾವ.
ಹೌದಲ್ಲ? ಯಾವ ಹರಿದು ಯಾವ ಸಮುದ್ರಕ್ಕೆ ಹೋದವು? ನಿರಂತರವಾಗಿ ಪ್ರವಾಹ, ನಿರಂತರವಾಗಿ ಹರಿಯುವಂಥ ಶಕ್ತಿ ಯಾವ ನೀರಿಗದ ಆ ನೀರು ಮಾತ್ರ ಸಮುದ್ರಕ್ಕೆ ಹೋಗ್ತಾವ. ನಿರಂತರವಾಗಿ ಯಾವನು ಸಾಧನೆಗಳನ್ನು ಮಾಡ್ತಾನೋ ಅಂಥ ವ್ಯಕ್ತಿ ತನ್ನ ಸ್ವರೂಪ ಸಾಕ್ಷಾತ್ಕಾರ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದ. ಇಲ್ಲಾಂದ್ರೆ ತೆಗ್ಗಿನಾಗ ನೀರಿದ್ದಂಗೆ ಕರ್ಮದಲ್ಲೇ ನಿಂತೋದು, ಕೆಲವು ಯೋಗದಲ್ಲೇ ನಿಂತೋದು, ಕೆಲವು ಉಪಾಸನದಲ್ಲಿ ನಿಂತೋದು. ನಿರಂತರ ಪ್ರಯತ್ನ ಮಾಡ್ತಕ್ಕಂಥವ್ರು ಮಾತ್ರ ಆತ್ಮ ಸಾಕ್ಷಾತ್ಕಾರವೇ ಪಡೆಯುವರು ಅನ್ನುವ ಮಾತು ಈ ಶ್ಲೋಕದಿಂದ ಏನು ಕೇಳಿದಂಗಾಯ್ತ್ರಿ ಅಂದ್ರೆ, ಜಿಜ್ಞಾಸುಗಳೇ, ಜ್ಞಾನ ಯೋಗ ಕರ್ಮ ಯೋಗಗಳು ಬೇರೆ ಬೇರೆ ಅಲ್ಲ. ಒಂದನ್ನು ಸರಿಯಾಗಿ ಆಚರಿಸಿದರೆ ಎರಡರ ಫಲವಾದ ಮೋಕ್ಷವು ಸಿದ್ಧಿಸುತ್ತದೆ. ಒಂದನ್ನು ಸರಿಯಾಗಿ ಆಚರಣೆ ಮಾಡ, ನೀನು ಅದನ್ನು ಮಾಡಲಾರ್ದ ಮೋಕ್ಷ ಕೊಡುವ ವಿಷಯದಲ್ಲಿ ಜ್ಞಾನ ಯೋಗವು ಸ್ವತಂತ್ರ, ಕರ್ಮಯೋಗ ಸ್ವತಂತ್ರ ಅಲ್ಲ. ಎಷ್ಟು ವ್ಯತ್ಯಾಸ! ಅದು ಅಂತಃಕರಣ ಶುದ್ಧಿ ಮೂಲಕ ಜ್ಞಾನವನ್ನು ಕೊಡಬಲ್ಲದು. ಅಂತಃಕರಣ ಶುದ್ಧಿ ಮೂಲಕ, ಅಂತಃಕರಣ ಶುದ್ಧಿ ಆದಮೇಲೆ ಅದಾಗದು. ಮತ್ತೆ ಅದು ನಿಷ್ಪ್ರಯೋಜನ ಅಂತ ಹೆಂಗಂತಿದೆ? ಬಹಳ ಪ್ರಯೋಜನ ಆದದು. ಅಲ್ಲೇ ಕುಂತಲ್ಲ, ಅದೇ ನಿನಗೆ ಅಪಾಯ ಮಾಡೋದು ನೋಡು. ಹಾಗಾಗಿ ಒಬ್ಬನು ಶಿಷ್ಯ ಗುರುವಿನಲ್ಲಿ ಬಂದ, ಗುರು ಅಲ್ಲ, ಒಬ್ಬ ವ್ಯಕ್ತಿ ಅರ್ಜೆಂಟ್ ಆಗಿ ಎಲ್ಲಿಗೆ ಪ್ರಯಾಣ ಮಾಡಬೇಕಾಯಿತು, ಸ್ಟೇಷನ್ ಕಡೆ ಹೋಗಿ ಅಲ್ಲಿ ಸ್ಟೇಷನ್ ಮಾಸ್ತರ್ ಇರ್ತಾನಲ್ಲ, ಅವನು ಕೇಳಿದ, ಈಗ ಯಾವ ಟ್ರೈನ್ ಬರ್ತದ ಅಂತ ಕೇಳಿದ. ಅವನು ಹೇಳಿದ ಪ್ಯಾಸೆಂಜರ್ ಬರ್ತದ, ಆಮೇಲೆ ಎಕ್ಸ್ಪ್ರೆಸ್, ಪ್ಯಾಸೆಂಜರ್ ಅಂದ, ಆಮೇಲೆ ಅಂದ ಎಕ್ಸ್ಪ್ರೆಸ್ ಅಂದ, ಆಮೇಲೆ ಇನ್ನೊಂದು, ಆಮೇಲೆ ಮತ್ತೊಂದೊಂದು, ಆಮೇಲೆ ಸರಿ ಮತ್ತೆ ಈ ಕಡೆಯಿಂದ ಯಾವ ಬರ್ತಾವ ಅಂತ ಕೇಳಿದ. ಅವನು ಮತ್ತೆ ಹೇಳಿದ, ಅವನು ಟಿಪ್ಪು ಟಾಪು ಎಲ್ಲ ನೋಡಿದ, ದೊಡ್ಡ ತಿಳುವಳಿಕೆ ಮನುಷ್ಯ ಇದ್ದಂಗಿದ್ದ, ಶಾಂತಿಯಿಂದ ಉತ್ತರ ಕೊಟ್ಟ. ಇದೇ ಕೇಳಿಕೆ ಅದ್ ನಿಂತ. ಅವಾಗ ಕೊನೆ ಕೇಳಿದ, ನೀ ಎಲ್ಲಿಗೆ ಹೋಗ್ಬೇಕಾಗಿತ್ತು ಅಂದ. ನೀ ಎಲ್ಲಿಗೆ ಹೋಗ್ಬೇಕು, ಯಾವ ಟ್ರೈನಿಗೆ ಹೋಗ್ಬೇಕಾಗಿತ್ತು ಅದನ್ನು ಹೇಳಂದ. ಎಲ್ಲಿಲ್ರಿ, ನಾನು ಈ ಪ್ಲಾಟ್ಫಾರಮ್ ದಾಟಬೇಕಾಗಿತ್ತು ಅಂದಂತ. ಎಲ್ಲಿ? ಈ ಕಡೆಯಿಂದ ಆ ಪ್ಲಾಟ್ಫಾರಮ್ಗೆ ಹೋಗ್ಬೇಕಾಗಿತ್ತು. ಎಂಥ ದಡ್ಡಿದ್ದಿ, ಮನುಷ್ಯ ನೋಡಿದ್ರೆ ಹೆಂಗ್ ಕಾಣ್ತಿದ್ದಿ? ಇಷ್ಟು ಕೇಳಿದ್ರಾಗ ದಾಟೆ ಹೂತಿದ್ದೆಲ್ಲ, ಕೇಳಿಕೆ ಅಂತ ನಿಂತು ಹಣೆ ಬಾರಿ ಹಿಂಗಾಯ್ತು ನೋಡು, ಎಂಥ ಮೂರ್ಖಿದ್ದೆ ಅಂದಂಗ. ನಮ್ಮದು ಕೂಡ ಹಣೆ ಬಾರಿ ಇಷ್ಟೇ. ಕರ್ಮದಿಂದ ಅಂತ ಹೇಳಿರ್ಲಿ ಆತದಿಲ್ಲೋ, ಉಪಾಸನ ಅಂತಾರಲಿ ಆತದಿಲ್ಲೋ, ಅದು ಮಾಡಿದ್ರೆ ಆತದಂತರ ಆಗ್ತದಿಲ್ಲೋ, ಜ್ಞಾನದಿಂದ ಅಂತಾರ ಅದರಿಂದ ಆಗ್ತದಿಲ್ಲೋ. ಎಷ್ಟು ಕೇಳಿದ್ರಾಗ ಏನಾಯ್ತಂದ್ರೆ ಮುಗದ ಹೋಯ್ತು ನೋಡು ಆಯುಷ್ಯ ನಮ್ದು. ಅದಕ್ಕೆ ಕೇಳೋದಕ್ಕಿಂತ ಮುಂಚೆ ದಾಟಿ ಬಿಟ್ರೆ ಆಯ್ತಲ್ಲ, ಕರ್ಮ ಅದನ್ನ ಮಾಡಿ ದಾಟು, ಆಮೇಲೆ ನೋಡೋ ಮುಂದೆ. ನಮ್ಮದು ಹಣೆವಾರ ಅದನ್ನು ಮಾಡಲ್ಲ ಇದನ್ನು ಮಾಡಲಾರ್ದ ಈ ಥರ ಅಪಾಯ ಆಗ್ತದೆ ಅನ್ನುವಂಥ ಮಾತನ್ನ ಇಲ್ಲಿ ಹೇಳ್ತಾ ಬಂದರು. ಇಲ್ಲಿಗೆ ಸಮಯ ಆಗಲಿಕ್ಕೆ ಬಂದದ. ಇವತ್ತಿನ ಶಾಸ್ತ್ರದ ವಾಕ್ ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವು ಧನ್ಯರಾಗೋಣ ಅನ್ನುವಂಥ ಮಾತನ್ನು ಹೇಳ್ತಾ ಮಂಗಲವನ್ನು ಹೇಳಿ. ಕರ್ಪೂರಾರುತಿ ಬೆಳಗಿರೆ ಕಾರುಣ್ಯ ಮುರಹರ ದೇವಗೆ, ನೀಲಕಂಬರ ನಿಗಮ ಗೋಚರ ಬಾಲಚಂದಿರಾಭರಣಗೆ, ನೀಲಕಂಬರ ನಿಗಮ ಅಗೋಚರ ಬಾಲಚಂದಿರಾಭರಣಗೆ, ಬಾಲ್ಯಗೊಲಿದನು ಹಾಲು ಸವಿದನು ಲೋಲ ಶ್ರೀ ಗುರು ರಾಯಗೆ.
ಬೀಜೋದ್ಭವನ ಶಿರವ ಹರಿದನು ಮಾರಹರ ಮಹಾದೇವಗೆ ಘೋರ ದುರಿತವ ದೂರ ಮಾಡಿದ ಶೂರ ಷಣ್ಮುಖ ನಯ್ಯಗೆ ಶರಣು ಜನಕ್ಕೆ ವರವನಿತ್ಯ ಪರಮ ಪಾರ್ವತಿ ರಮಣಗೆ ದರೆಯೊಳದಿಕ ವಾಸ ಸೊನ್ನಲ ಪುರದ ಶ್ರೀ ಸಿದ್ಧ ರಾಮಗೆ ಕರ್ಪೂರಾರುತಿ ಬೆಳಗಿರೆ ಕರ್ಪೂರಾರುತಿ ಬೆಳಗಿರೆ ಕರ್ಪೂರಾರುತಿ ಬೆಳಗಿರೆ ಕಾರುಣ್ಯ ಮುರಹರ ದೇವಗೆ ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ ಶ್ರೀಮಜ್ಜಗದ್ಗುರು ಸಿದ್ಧಾರೂಢ ಮಹಾರಾಜ್ ಕಿ ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ ಶ್ರೀ ಸದ್ಗುರು ಅಭಿನಂದನ ಮಹಾರಾಜ್ ಕಿ सकल साधु संत महाराज की